ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರೂ ಕೂಡ ಇವತ್ತಿನ ತರಗತಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ 9ನೇ ತರಗತಿಗೆ ಸಂಬಂಧಪಟ್ಟಂತ ಒಂದು ಗದ್ಯ ಭಾಗವನ್ನು ಅಧ್ಯಯನ ಮಾಡೋಣ. ಈ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಕಥೆ ಮುಖಾಂತರವಾಗಿ ಪ್ರವೇಶವನ್ನ ಪಡೆಯೋಣ. ಮಕ್ಕಳ, ಈ ಕಥೆ ಬಹುಶಃ ನೀವು 8ನೇ ತರಗತಿಯಲ್ಲಿ ಓದಿದ್ರಿ ಅನ್ಕೊಳ್ತೀನಿ. 8ನೇ ತರಗತಿಯಲ್ಲಿ ಒಂದು ಪಠ್ಯಪೂರಕ ಅಧ್ಯಯನದಲ್ಲಿ ಭೂ ಕೈಲಾಸ ಅನ್ನೋ ಒಂದು ಕಥೆ ಇತ್ತು ಅಲ್ವಾ? ಅದು ಕಥೆಗೆ ಪೂರಕವಾಗಿರ್ತಕ್ಕಂಥದ್ದು. ನೋಡಿ ಮಕ್ಕಳೇ, ಶಿವನ ಕಥೆಗೆ ಸಂಬಂಧಪಟ್ಟಂತೆ, ಶಿವನಿಗೆ ಸಂಬಂಧಪಟ್ಟಂತೆ, ಶಿವನ ಪವಾಡಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಥೆಗಳನ್ನ ಕೇಳಿದೀವಿ ನಾವು. ಶಿವನ ಲೀಲೆಗಳನ್ನ, ಹೇಗೆಲ್ಲ ಪರೀಕ್ಷೆಗಳನ್ನ ಮಾಡದ, ಹೇಗೆಲ್ಲ ಏನೆಲ್ಲ ಪವಾಡಗಳನ್ನ ಮಾಡದ ಅನ್ನೋದು ಸಾಕಷ್ಟು ಕೇಳಿದೀವಿ ನಾವು. ಅದೇ ತರದ ಒಂದು ಶಿವನ ಪವಾಡಕ್ಕೆ, ಶಿವನ ಒಂದು ಲೀಲೆಗೆ ಸಂಬಂಧಪಟ್ಟಂತ ಒಂದು ಕತೆ ಭೂ ಕೈಲಾಸ ಪಾಠದಲ್ಲಿ ಇರ್ತಕ್ಕಂಥದ್ದು ಅಲ್ವಾ? ಮತ್ತೊಮ್ಮೆ ಕತೆ ಹೇಳ್ಬೇಕು ನಿಮ್ಗೆ, ನೆನಪಿದೆಯಲ್ವಾ? ಒಬ್ಬ ಲಂಕಾಧಿಪತಿ ಅಂತಕ್ಕಂಥನು ಅಖಂಡ ತಪಸ್ಸನ್ನ ಮಾಡ್ತಕ್ಕಂಥದ್ದು, ಶಿವನಿಂದ ತನಗೆ ಬೇಕಾಗಿರ್ತಕ್ಕಂಥದ್ದನ್ನ ಪಡಿತಕ್ಕಂಥದ್ದು. ಶಾರ್ಟ್ ಆಗಿ ಹೇಳ್ತಾ ಇದ್ದೇನೆ. ಹಾಗೆ ಅವನು ವಾಪಸ್ ಬರ್ಬೇಕಾದ್ರೆ ಅದು ತನ್ನಿಂದ ತನ್ನ ಕೈ ಸೇರದೆ ನೆಲದಲ್ಲಿ ಪ್ರತಿಷ್ಠಾಪನೆ ಆಗ್ತಕ್ಕಂಥದ್ದು. ಸೊ ಇದೆಲ್ಲ ಕೂಡ ಕಥೆಯಲ್ಲಿ ಬರ್ತಕ್ಕಂಥದ್ದು. ಅದು ಏನೇನಂತ ಹೇಳಿದ ಬಹುಶಃ ನೆನಪಿದೆ ಅನ್ಕೊಂತೀನಿ. ನೋಡೋ ಕ್ವಶನ್ಸ್ ಕೇಳ್ತೀನಿ. ಹಾಗಾದ್ರೆ ರಾವಣ ಬೇರೆ ಯಾರು ಅಲ್ಲ, ನಮ್ಮ ಲಂಕಾಧಿಪತಿ ಅಂತ ಹೇಳಿದಲ್ಲ, ರಾವಣ ಶಿವನನ್ನ ಕುರಿತು ಅಖಂಡವಾಗಿರ್ತಕ್ಕಂಥ ತಪಸ್ಸನ್ನ ಮಾಡ್ತಾನೆ ಅಲ್ವಾ? ರಾವಣ ಏನನ್ನ ಬೇಕು ಅಂತ ಅಖಂಡವಾಗಿರ್ತಕ್ಕಂಥ ತಪಸ್ಸನ್ನ ಮಾಡಿದ್ದು ಯಾವ್ದು? ಆತ್ಮಲಿಂಗ. ಅತ್ಯಮೂಲ್ಯವಾಗಿರ್ತಕ್ಕಂಥ ಶಿವನ ಬಳಿ ಇರತಕ್ಕಂಥ ಒಂದು ಆತ್ಮಲಿಂಗವನ್ನ ಪಡ್ಕೋಬೇಕಂತ ಹೇಳ್ಬಿಟ್ಟು ಅಖಂಡವಾಗಿರ್ತಕ್ಕಂಥ ತಪಸ್ಸನ್ನ ಮಾಡಿದ. ಆ ತಪಸ್ಸಿಗೆ ಮೆಚ್ಚಿದಂತಹ ಶಿವ ಪ್ರತ್ಯಕ್ಷನಾಗ್ಬಿಟ್ಟು ರಾವಣನಿಗೆ ಕರುಣಿಸಿಬಿಟ್ಟ. ಅದೇ ಕಳಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಶಿವ ಒಂದು ಮಾತನ್ನ ಹೇಳಿದರೆ, ಯಾವ ಅಪ್ಪಿತಪ್ಪಿಯು ಕೂಡ ನೆಲದ ಮೇಲೆ ಅದನ್ನ ಇಡಬೇಡ ಅಲ್ವಾ ಅಂತೇಳಿ ಹೇಳ್ದ. ಆಯ್ತು ಅಂದ್ಬಿಟ್ಟು ಅದ್ರ ಪ್ರಕಾರವಾಗಿ ಹೋಗ್ತಾ ಇದ್ದ. ಇಷ್ಟೊತ್ತಿಗೆ ಸಂಜೆ ಸಮಯ ಆಗುತ್ತೆ. ಸಂಧ್ಯಾ ವಂದನೆ ಆಗ್ಬೇಕಾಗಿರುತ್ತೆ. ಸಂಧ್ಯಾ ವಂದನೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರುತ್ತೆ, ಮುಖ್ಯವಾಗಿರುತ್ತೆ. ಹಾಗಾಗಿ ಯಾರನ್ನಾದ್ರೂ ಕರೆದ್ಬಿಟ್ಟು ಆ ಒಂದು ಆತ್ಮಲಿಂಗವನ್ನ ತನ್ನ ಕೈಯಲ್ಲಿ ಏನಿರುತ್ತೋ ಶಿವನ ಆತ್ಮಲಿಂಗ, ಅದನ್ನ ಕೈಯಲ್ಲಿ ಕೊಟ್ಬಿಟ್ಟು ನಾನು ಸಂಧ್ಯಾ ವಂದನೆ ಮಾಡಬೇಕು ಅಂತ ಬಿಟ್ಟು ಹೊರಡ್ತಾನೆ. ಅಂತ ಒಂದು ಸಂದರ್ಭದಲ್ಲಿ ರಾವಣನ ಕಣ್ಣಿಗೆ ಯಾರು ಕಾಣ್ತಾರೆ? ಒಟ್ಟು ಯಾರು? ಮೂಲತಃ ಗಟ್ಟಿಗೇಳಿ ಗಣಪತಿ. ಗುಡ್. ಒಟ್ಟು ಮೂಲತಃ ಯಾಕಂದ್ರೆ ಶಿವನ ಆತ್ಮಲಿಂಗವನ್ನ ರಾವಣನ ಪಾಲಾದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಹಾಗಾಗಿ ಅದನ್ನ ತಪ್ಪಿಸ್ಬೇಕಂತ ಹೇಳ್ಬಿಟ್ಟು ಎಲ್ಲ ದೇವತೆಗಳು ಕೂಡ ಏನ್ ಮಾಡ್ತಾರೆ? ಗಣಪತಿ ಹತ್ರ ಹೋಗ್ತಾರೆ. ಗಣಪತಿ ಹತ್ರ ಹೋಗ್ಬಿಟ್ಟು ನೀನು ಮಾರುವೇಷದಲ್ಲಿ ಹೋಗ್ಬಿಟ್ಟು ಆ ರಾವಣನ ಕೈಯಲ್ಲಿ ಇರ್ತಕ್ಕಂಥ ಒಂದು ಆತ್ಮಲಿಂಗವನ್ನ ಹೇಗಾದ್ರೂ ಮಾಡಿ ನೆಲದ ಮೇಲೆ ಇಡಬೇಕು, ಲೋಕವಾಗ್ತಕ್ಕಂಥ ಒಂದು ಕಲ್ಯಾಣವನ್ನ ನೀನು ಮುಂದಸ್ಕೊಂಡು ಹೋಗ್ಬೇಕು, ಲೋಕ ಕಲ್ಯಾಣ ಹೋಗಿ ಕೆಲಸವನ್ನು ನೀನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಆ ಪ್ರಕಾರವಾಗಿ ಒಟುವಿನ ವೇಷದಲ್ಲಿ ಬಂದಂತಹ ಗಣಪತಿ ಬರ್ತಾನೆ. ಅಂತಹ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇರ್ತಕ್ಕಂತಹ ರಾವಣ ಏನ್ ಮಾಡ್ದ? ಆತ್ಮಲಿಂಗವನ್ನ ಕೊಟ್ಟ, ಒಟುವಿನ ಕೈಗೆ ಕೊಟ್ಟ. ಆದ್ರೆ ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಗಣಪತಿ ಸುಮ್ಮನೆ ಇಸ್ಕೊಂಡ. ಅಲ್ಲೊಂದು ಷರತ್ತು ಆಗ್ದ, ನಿಬಂಧನೆಯನ್ನ ಆಗ್ದ. ಏನದು ನಿಬಂಧನೆ? ಗಟ್ಟಿ ಹೇಳಿ. 3 ಸಲ ಕೂಗ್ತೀನಿ, ಬಂದ್ರೆ ಸರಿ, ಬರ್ಲಿಲ್ಲ ಅಂದ್ರೆ ನೆಲದ ಮೇಲೆ ಇಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೇಳ್ದ. ಸೊ ಆಯ್ತು ಅಂತ ಹೇಳ್ಬಿಟ್ಟು ರಾವಣ ಒಪ್ಕೊಂಡ. ಆಯ್ತು ಅಂತ ಹೇಳ್ಬಿಟ್ಟು ಸಮುದ್ರಕ್ಕೆ ಹೋದ ಅಲ್ವಾ? ಸಮುದ್ರಕ್ಕೆ ಹೋಗಿ ಸಂಧ್ಯಾ ವಂದನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಆ ಶಿವನ ಒಂದು ಆತ್ಮಲಿಂಗವನ್ನ ನನ್ನ ಕಡೆ ತಡ್ಕೊಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಟ್ಟು 3 ಸಲ ರಾವಣ 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 ಅಂತ ಹೇಳ್ಬಿಟ್ಟು ಕೂಗ್ತಾನೆ. ಕೂಗ್ದ 2 ಸಲ ಕೂಗ್ತಾನೆ, ಬರೋದಿಲ್ಲ. 3ನೇ ಸಲ ಕೂಗ್ತಾನೆ. ಇನ್ನೇ ರಾವಣ ಓಡೋಡಿ ಬರ್ತಿರ್ತಾನೆ. ಶಿವನ ಒಂದು ಆತ್ಮಲಿಂಗವನ್ನ ಆ ಒಟ್ಟುವಿನ ವೇಷದಲ್ಲಿರ್ತಕ್ಕಂಥ ಗಣಪತಿ ನೆಲದ ಮೇಲೆ ಇಟ್ಟೇ ಬಿಡ್ತಾನೆ. ಬಹಳ ಕಷ್ಟಪಟ್ಟು ಪಡೆದಿರ್ತಕ್ಕಂಥ ಒಂದು ಆತ್ಮಲಿಂಗ ಮಣ್ಣು ನೆಲದ ಮೇಲೆ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಹೇಳ್ಬಿಟ್ಟು ರಾವಣ ಆ ಒಂದು ಆತ್ಮಲಿಂಗವನ್ನ ನೆಲದಿಂದ ಎತ್ತಲಿಕ್ಕೆ ಬಹಳ ಪ್ರಯತ್ನ ಪಟ್ಟ, ಕಷ್ಟಪಟ್ಟು ಏನೇನೋ ಮಾಡ್ತಾನೆ. ಆದ್ರೆ ಅವ್ರು ಕಷ್ಟಪಟ್ಟು ಅದನ್ನ ಎತ್ತಲಿಕ್ಕೆ ಹೋದಾಗಿಲ್ಲ ಏನಾಗ್ತಾ ಹೋಗುತ್ತದೆ?
ದೊಡ್ಡದಾಗ್ತಾ ಹೋಗುತ್ತೆ. ದೊಡ್ಡದಾಗಿ ಚಿಕ್ಕದಾಗಿರ್ತಕ್ಕಂಥದ್ದು ತುಂಬಾ ಬೃಹದಾಕಾರವಾಗಿ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ರಾವಣನ ಒಂದು ಆತ್ಮಲಿಂಗವನ್ನ ಪಡೆದಂತದ್ದು ಕಳಿಸೋದಿಲ್ಲ. ಅವನು ತನ್ನ ಒಂದು ಲಂಕಾ ಪಟ್ಟಣಕ್ಕೆ ತಗೊಂಡೋಗ್ಬೇಕು ಅಂತೇಳಿ ತನ್ನ ತಾಯಿಯಾಗಿರ್ತಕ್ಕಂತಹ ಕೈಕಸಾದೇವಿಗೆ ಅದನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದ. ತನ್ನ ತಾಯಿ ಆಸೆಯನ್ನ ನೆರವೇರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ವ್ಯಕ್ತ ಪಡ್ತಾನೆ, ದುಃಖ ಪಡ್ತಾನೆ ಅಲ್ವಾ ಮಕ್ಕಳೇ? ಬಹುಶಃ ಈ ಕಥೆ ಎಲ್ಲ ತಿಳ್ಕೊಂಡಿದ್ವಿ. ಇದೇ ತರದ ಕತೆ ಇವತ್ತಿನ ಪ್ರಸ್ತುತ ಪಾಠಕ್ಕೆ ಸಂಬಂಧಪಟ್ಟದ್ದು ಮಕ್ಕಳೇ. ಇದೇ ಶಿವನ ಲೀಲೆ ಮತ್ತು ಪವಾಡಕ್ಕೆ ಸಂಬಂಧಪಟ್ಟಂತಹ ಒಂದು ಕಥಾ ವಸ್ತುವೆ ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟಂತಹ ಕತೆ. ಯಾವುದು? ಹರಲೀಲೆ ಅಂತಕ್ಕಂಥದ್ದು. ಹರಲೀಲೆ ಈ ಒಂದು ಗದ್ಯ ಪಾಠವನ್ನ ಇವತ್ತಿನ ತರಗತಿಯಲ್ಲಿ ಮಕ್ಕಳೇ ತಿಳ್ಕೊಳ್ಳೋಣ. ಈ ಒಂದು ಕತೆ ಬರೆದಿರ್ತಕ್ಕಂಥವ್ರು ನಮ್ಮ ಕನ್ನಡ ಸಾಹಿತ್ಯದ ನಡುಗನ್ನಡ ಸಾಹಿತ್ಯದ ಶ್ರೇಷ್ಠ ಕವಿಗಳಾಗಿರ್ತಕ್ಕಂತಹ ಕವಿಗಳ ಸಾಲಿನಲ್ಲಿ ಹರಿಹರ ಅಂತಕ್ಕಂತಹ ಕವಿಯು ಈ ಒಂದು ಗದ್ಯ ಭಾಗವನ್ನು ಬರೆದಿರ್ತಕ್ಕಂಥವ್ರು. ಈ ಒಂದು ಕವಿಯ ಒಂದು ಪರಿಚಯವನ್ನ ಒಂದು ಸಂದರ್ಶನದ ಮುಖಾಂತರವಾಗಿ ತಿಳ್ಕೊಳ್ಳೋಣ. ಈ ಒಂದು ಸಂದರ್ಶನವನ್ನು ಮಾಡಲಿಕ್ಕೆ ನಮ್ಮ ತರಗತಿಯ ವಿದ್ಯಾರ್ಥಿಗಳಾಗಿರ್ತಕ್ಕಂತಹ ಸಿಂಚನ ಮತ್ತೆ ಸ್ವಾತಿ ಅವರು ಬರ್ತಾ ಇದ್ದಾರೆ. ವೇದಿಕೆಗಳನ್ನ ಸ್ವಾಗತ ಇದ್ದೀವಿ. ಇವತ್ತು ನಮ್ಮ ಜೊತೆ ಇರುವ ಹರಲೀಲೆಯ ಕವಿಗಳಾದ ಗರಿಯವರು. ಇವರನ್ನು ಬನ್ನಿ ಮಾತನಾಡಿಸೋಣ. ನೀವು ಎಷ್ಟರಲ್ಲಿ ಜನಿಸಿದ್ದೀರಿ? ನಿಮ್ಮ ಆರಾಧ್ಯ ದೈವ ಯಾವುದು? ಅಂಬೆ ವಿರೂಪಾಕ್ಷ. ನೀವು ಎಷ್ಟು ಕೃತಿಗಳನ್ನು ರಚಿಸಿದ್ದೀರಿ? ಪಂಪಶತಕ, ರಕ್ಷಶತಕ, ಮೂಡಿಗೆಯ ಅಷ್ಟಕ, ಗಿರಿಜಕಲ್ಯಾಣ ಹೀಗೆ ಅನೇಕ ಕೃತಿಗಳನ್ನು ರಚಿಸಿದ್ದೀರಿ. ನಿಮ್ಮ ಬಿರುದು ಯಾವುದು? ರಗಳೆ ಕವಿ ಎಂಬುದು ನನ್ನ ಬಿರುದು. ಇಷ್ಟೊತ್ತು ನಮ್ಮ ಜೊತೆ ಕೂತು ಮಾತನಾಡಿದ ಹರಿಹರ ಅವರಿಗೆ ವಂದನೆಗಳು. ಮಕ್ಕಳೇ, ಒಂದು ಸಂದರ್ಶನದ ಮುಖಾಂತರವಾಗಿ ಹರಲೀಲೆ ಗದ್ಯ ಪಾಠದ ಲೇಖಕರಾಗಿರ್ತಕ್ಕಂತಹ ಹರಿಹರ ಕವಿಯ ಒಂದು ಪರಿಚಯಕ್ಕೆ ಸಂಬಂಧಪಟ್ಟದೆ ಬಹಳ ಉತ್ತಮವಾಗಿ ಒಂದು ಸಂದರ್ಶನದ ಮುಖಾಂತರವಾಗಿ ನಡೆಸಿಕೊಟ್ಟಂತಹ ನಮ್ಮ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿಗಳಾಗಿರ್ತಕ್ಕಂತಹ ಸ್ವಾತಿ ಮತ್ತು ಸಿಂಚನ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಮಕ್ಕಳೇ, ಸಂದರ್ಶನವನ್ನ ಉತ್ತಮವಾಗಿ ಮೂಡಬಂತು. ಬಹುಶಃ ಈ ಒಂದು ಸಂದರ್ಶನ ಮುಖಾಂತರವಾಗಿ ಅವರ ಪರಿಚಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ಕೊಂತೀನಿ. ಅವ್ರು ಎಲ್ಲಿ ಹುಟ್ಟಿದ್ರು, ಎಷ್ಟೊಂದು ಹುಟ್ಟಿದ್ರು, ಯಾವ್ಯಾವ ಕೃತಿಗಳನ್ನ ರಚನೆ ಮಾಡಿದ್ರು, ಮತ್ತೆ ಅವ್ರಿಗೆ ಇರ್ತಕ್ಕಂತಹ ಕೃತಿ ಯಾವುದೇ ತಿಳ್ಕೊಂಡಿದ್ವಿ ಅಲ್ವಾ? ಅರ್ಥ ಆಗಿಲ್ವಾ? ಕೆಲವು ಕ್ವಶನ್ಸ್ ಕೇಳ್ತೀನಿ, ನೋಡಿ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮ ಹರಿಹರ ಅವರ ಕಾಲ ಹೇಳ್ಪ ನೋಡೋಣ. 1200 ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಹರಿಹರ ಅವರ ಸ್ಥಳ ಯಾವ ಒಂದು ಭಾಗದಲ್ಲಿ ಜನಿಸಿದ್ದವರು ಅಂತ ಹೇಳ್ಬಿಟ್ಟು ಅವರ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಯಾರು ಹೇಳ್ತೀರಿ? ಅವರ ಸ್ಥಳ ಹಂಪಿಯ ಸ್ಥಳದಲ್ಲಿ ಜನಿಸಿದರು. ಹಂಪಿ ಸ್ಥಳದಲ್ಲಿ. ವೆರಿ ಗುಡ್ ಆನ್ಸರ್. ನಡುಗನ್ನಡ ಸಾಹಿತ್ಯದ ಶ್ರೇಷ್ಠ ಕವಿಗಳಾಗಿರ್ತಕ್ಕಂತಹ ಹರಿಹರ ಅವರು ಒಂದು ಚಂಪು ಕಾವ್ಯವನ್ನ ಸೇರಿದಂತೆ ಒಂದು 3 ಶತಕ ಕೃತಿಗಳನ್ನ ಸೇರಿದಂತೆ 4 ಕೃತಿಗಳನ್ನ ಬರೆದಿದ್ದಾರೆ ಅಂತೇಳಿ ನಮಗೆ ಪಠ್ಯಪುಸ್ತಕದಲ್ಲಿ ಮಾಹಿತಿ ಇರ್ತಕ್ಕಂಥದ್ದು. ಹಾಗಾದ್ರೆ ಯಾವ ಕೃತಿಗಳನ್ನ ಅವರು ರಚನೆಯನ್ನ ಮಾಡಿದ್ರು? ಏನ್ ಹೇಳ್ತೀರಿ? ಪಂಪಾಯ ಶತಕ, ರಕ್ಷಶತಕ, ಮೂಡಿಗೆಯ ಅಷ್ಟಕ, ಗಿರಿಜಕಲ್ಯಾಣ. ವೆರಿ ಗುಡ್. ಪಂಪಾಶತಕ, ರಕ್ಷಾಶತಕ, ಮುಡಿಗೆಯ ಅಷ್ಟಕ, ಹಾಗೆ ಚಂಪು ಕೃತಿ ಇರತಕ್ಕಂತಹ ಗಿರಿಜಾ ಕಲ್ಯಾಣ ಅಂತಕ್ಕಂಥ ಒಂದು ಚಂಪು ಕಾವ್ಯವನ್ನು ಕೂಡ ಬರೆದ್ರು ಅಂತ ಹೇಳಿ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಸರಿ ಇದೆ. ಹಾಗೆ ಇವರಿಗೆ ಒಂದು ಪ್ರಸಿದ್ಧವಾಗಿರತಕ್ಕಂತಹ ಬಿರುದು ಇರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಯಾವ ಬಿರುದು ಇದೆ ಇವರಿಗೆ? ಏನ್ ಹೇಳ್ತೀರಿ? ರಗಳೆ ಕವಿ. ವೆರಿ ಗುಡ್ ಆನ್ಸರ್. ಇವರಿಗೆ ರಗಳೆಯ ಕವಿ ಅಂತ ಹೇಳ್ಬಿಟ್ಟು ಇವರಿಗೆ
ಇರ್ತಕ್ಕಂತಹ ಬಿರುದು. ಇದಿಷ್ಟು ಕೂಡ ನಮ್ಮ ಪ್ರಸ್ತುತ ಗದ್ಯಪಟದಲ್ಲಿ ಲೇಖಕರಾಗಿರ್ತಕ್ಕಂತಹ ಹರಿಹರ ಕವಿಗೆ ಸಂಬಂಧಪಟ್ಟಂತೆ ಬಹುಶಃ ಮತ್ತೆ ಹರಿಹರ ಹೆಸರು ನೀವು ಈಗಾಗಲೇ ಕೇಳಿದಿರಿ. ಏನಂತಂದ್ರೆ ಈ ಪದ್ಯಕ್ಕಿಂತ ಹಿಂಭಾಗದಲ್ಲಿ ಒಂದು ಪದ್ಯ ಭಾಗವನ್ನ ನಾವು ನೋಡಿದ್ವಿ. ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಅಲ್ವಾ. ಈ ಒಂದು ಪದ್ಯಪಾಠದ ಕವಿಗಳು ಯಾರಾಗಿದ್ರು? ವೆರಿ ಗುಡ್ ಆನ್ಸರ್, ರಾಘವಾಂಕರ್ ಅವರಾಗಿದ್ರು ಅಲ್ವಾ. ಈ ರಾಘವಾಂಕರ್ ಅವರ ಗುರು ಮತ್ತು ಸೋದರ ಮಾವ ಹರಿಹರ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳಿದ್ದೆ. ಹಾಗಾಗಿ ಇವರು ರಾಘವಾಂಕ ಅಂತ ಷಟ್ಪದಿ ಬ್ರಹ್ಮ ಅಂತಕ್ಕಂತಹ ಪ್ರಸಿದ್ಧ ಬಿರುದನ್ನು ಪಡೆದಿರ್ತಕ್ಕಂತಹ ಪ್ರಸಿದ್ಧ ಕವಿ ಇರ್ತಕ್ಕಂತಹ ಹರಿಹರ ಅವರ ಗುರು ರಾಘವಾಂಕರ್ ಅವರ ಗುರುಗಳು ಮತ್ತು ಮಾವ ಇದೇ ನಮ್ಮ ಹರಿಹರ ಅಂತಕ್ಕಂಥವ್ರು. ಅವರೇ ಬರೆದಿರ್ತಕ್ಕಂಥ ಒಂದು ಪದ್ಯ ಭಾಗ ಹರಳೆಲೆ ಅಂತಕ್ಕಂಥದ್ದು. ನೋಡಿ ಮಕ್ಕಳೇ, ಇದು ಒಂದು ಶಿವನ ಪವಾಡಕ್ಕೆ ಸಂಬಂಧಪಟ್ಟಂತಹ ಒಂದು ಕಥೆ ಅಂತ ಹೇಳಿದೆ ನಿಮಗೆ. ಈ ಪಾಠದ ಒಂದು ಪೂರ್ವ ಕಥೆಯನ್ನ ತಿಳ್ಕೊಳ್ಳೋಣ. ಪೂರ್ವ ಕಥೆ ತಿಳ್ಕೊಂಡಾಗ ಆ ಪಾಠ ಯಾವ ಸಂದರ್ಭದಲ್ಲಿ ಬರುತ್ತೆ, ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಈ ಪೂರ್ವ ಕಥೆಗೆ ಬರೋದ್ರೆ ಮಕ್ಕಳೇ, ಶಿವನ ಲೋಕ ಯಾವುದು? ಕೈಲಾಸ ಅಲ್ವಾ. ಸೊ ಶಿವನ ಒಂದು ಕೈಲಾಸದಲ್ಲಿ ಶಿವ ಪಾರ್ವತಿ, ಶಿವನ ಒಂದು ಶಿವಗಣಾಧೀಶರು, ಈ ಕಡೆ ಪಾರ್ವತಿಗೆ ರುದ್ರ ಕನ್ಯಕೆಯರು, ಈ ತರ ಒಂದಷ್ಟು ದೊಡ್ಡ ಬಳಗ ಇರ್ತಕ್ಕಂಥದ್ದು, ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ನೋಡಿ ಮಕ್ಕಳೇ, ಹಿಂಗೆ ಒಂದು ಸಲ ಕೈಲಾಸದಲ್ಲಿ ಶಿವನ ಗಣಾಧೀಶದಲ್ಲಿ ಶಿವಗಣಾಧೀಶರಲ್ಲಿ ಒಬ್ಬರಾಗಿರ್ತಕ್ಕಂತಹ ನಂಬಿಯಣ್ಣ ಅಂತಕ್ಕಂಥವ್ರು ಒಂದು ಸಲ ಪಾರ್ವತಿಯ ರುದ್ರ ಕನ್ಯಕೆಯರನ್ನ ಒಂದು ಅನುರಾಗ ಭಾವದಿಂದ ನೋಡ್ತಾರಂತೆ. ಅನುರಾಗ ಭಾವ ಅಂದ್ರೆ ಪ್ರೀತಿ ಪೂರ್ವಕ ಇರತಕ್ಕಂತಹ ಒಂದು ಭಾವನೆಯಿಂದ ನೋಡ್ತಾರಂತೆ. ಸೊ ಇದು ಅತ್ಯಂತ ಕೆಟ್ಟ ಅಪರಾಧ ಆಗುತ್ತೆ, ಕೆಟ್ಟದ್ದು. ಯಾಕಂದ್ರೆ ಒಂದು ಶಿವ ಅಥವಾ ಶಿವನು ಪವಿತ್ರವಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಅಲ್ಲಿ ಭಕ್ತಿ ಇರಬೇಕೇ ಹೊರತು ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಅನುರಾಗ ಭಾವನೆಯನ್ನ ಹೊಂದತಕ್ಕಂಥದ್ದು ತಪ್ಪಾಗುತ್ತೆ. ಸೊ ಇದನ್ನ ನೋಡಿದಂತಹ ಶಿವನಿಗೆ ಕೋಪ ಬರುತ್ತೆ. ಹಾಗಾಗಿ ಈ ತರದ ಅನುರಾಗ ಭಾವನ ಹೊಂದತಕ್ಕಂಥದ್ದು ಇಂಥ ಒಂದು ಸ್ಥಳದಲ್ಲಿ ತಪ್ಪಾಗುತ್ತೆ. ಹಾಗಾಗಿ ಇವುಗಳನ್ನ ನೀನು ಅನುಭವಿಸ್ಬೇಕಂದ್ರೆ ಭೂಲೋಕಕ್ಕೆ ಹೋಗು, ಭೂಲೋಕದಲ್ಲಿ ಹುಟ್ಟುಬಿಟ್ಟು ಎಲ್ಲಾ ತರದ ಒಂದಷ್ಟು ನಿನ್ನ ಒಂದು ಆಸೆ ಆಮಿಷಗಳನ್ನು ಈಡೇರಿಸಿಕೊಂಡು ಮತ್ತೆ ನೀನು ಕೈಲಾಸಕ್ಕೆ ಬಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಆ ರೀತಿಯಾಗಿ ಹೇಳಿದಂತ ಸಂದರ್ಭದಲ್ಲಿ ನಂಬಿಯಣ್ಣನಿಗೆ ತನ್ನ ಒಂದು ತಪ್ಪಿನ ಅರಿವಾಗುತ್ತೆ. ನಾನು ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಇದ್ಬಿಟ್ಟು ಇಂಥ ಒಂದು ಘೋರ ಅಪರಾಧವನ್ನ ನಾನು ಮಾಡ್ಬಿಟ್ಟಲ್ಲ, ಎಂತ ತಪ್ಪಾಯ್ತು, ಜೊತೆಗೆ ನಿಮ್ಮನ್ನ ನಾನು ಬಿಟ್ಟು ಅಗಲಿರ್ಲಿಕ್ಕೆ ಸಾಧ್ಯನೇ ಇಲ್ಲ ತಂದೆ ಅಂತ ಹೇಳ್ಬಿಟ್ಟು ಶಿವನನ್ನ ತುಂಬಾ ಅಂಗ್ಲಾಚಿ ಭಕ್ತಿಪೂರ್ವಕವಾಗಿ ಬೇಡ್ಕೊಂತಾರೆ. ಹಾಗಾಗಿ ಆದ್ರೂ ಕೂಡ ಏನಾಗಿದೆ ಈಗ, ಆದ್ರೂ ಕೂಡ ಬಹಳ ಬೇಗ ನಿಮ್ಮನ್ನ ಕರೆಸ್ಕೊತೀನಿ ನನ್ನ ಲೋಕಕ್ಕೆ, ಆದ್ರೂ ಕೂಡ ಈ ತಪ್ಪಿಗೆ ಪ್ರಾಯಶ್ಚಿತ್ತ ಆಗ್ಲೇಬೇಕು, ಹೋಗು ಅಲ್ಲಿ ಒಂದಷ್ಟು ನಿನ್ನ ಒಂದು ಸೇವೆಯನ್ನ ಸಲ್ಲಿಸಿವ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಆ ಪ್ರಕಾರವಾಗಿ ನಮ್ಮ ನಂಬಿಯಣ್ಣ ಅಂತಕ್ಕಂಥದ್ದು ಭೂಲೋಕದಲ್ಲಿ ಚೋಳದೇಶದಲ್ಲಿ ಹುಡ್ತಾನೆ. ಚೋಳದೇಶದಲ್ಲಿ ಒಂದು ರಾಜಮನೆತನದಲ್ಲಿ ಪುಷ್ಪದತ್ತನಾಗಿ ಪುಷ್ಪದತ್ತ ಅಂತಕ್ಕಂಥನು ನಂಬಿಯಣ್ಣನಾಗಿ, ಹಾಗೆ ಪರಮೆ ಮತ್ತು ಸಂಕಲೆಯರಾಗಿ ರುದ್ರಕನ್ಯಕೆಯರು ಪರಮೆ ಮತ್ತು ಸಂಕಲೆ ಅಂತಕ್ಕಂತಹ ಇಬ್ಬರು ತರುಣಿಯರಾಗಿ ಭೂಲೋಕದಲ್ಲಿ ಇದೇ ಚೋಳದೇಶದಲ್ಲಿ ಹುಡ್ತಾರೆ. ಸೊ ಹುಟ್ಟಿದಂತಹ ಒಂದು ಸಂದರ್ಭದಲ್ಲಿ ಈ ಕಡೆ ಒಂದು ರಾಜನ ಮಗನಾಗಿ ಹುಟ್ಟಿದ್ರಿಂದ ನಂಬಿಯಣ್ಣ ಅಂತಕ್ಕಂಥ ಪುಷ್ಪದತ್ತ ಅಂತಕ್ಕಂಥ ನಂಬಿಯಣ್ಣ ಅಂತಕ್ಕಂಥ ನಾಮವಾಗಿ ಏನು ಹುಟ್ಟಿದರೋ, ಸೊ ಅವನು ರಾಜನ ಮಗನಾಗಿ ಹುಟ್ಟಿದ್ರಿಂದ ಸಕಲ ಸುಖ ಸಂತೋಷದಿಂದ ರಾಜ ವೈಭವದಿಂದ ತುಂಬಾ ಉತ್ತಮವಾಗಿ ಬೆಳೆದಿರ್ತಾನೆ. ಜೊತೆಗೆ ಈ ಕಡೆ ಕೂಡ ಉತ್ತಮವಾಗಿ ಕೂಡ ಬೆಳೆದಿರ್ತಾರೆ. ಇವರಿಬ್ರು ಕೂಡ ಎಲ್ಲೋ ಹುಟ್ಟದಂತವ್ರಿಗೆ ಪರಸ್ಪರ ಮದುವೆ ಅಂತಕ್ಕಂಥದ್ದು ನಿಶ್ಚಯ ಆಗುತ್ತೆ. ಸೊ ಮದುವೆ ನಿಶ್ಚಯ ಆದಂತ ಒಂದು ಸಂದರ್ಭದಲ್ಲಿ ನಂಬಿಯಣ್ಣನಿಗೆ ಆ ಪರಮ ಮತ್ತು ಸಂಕಲೆಯರ ಜೊತೆ ಮದುವೆ ಮಾಡ್ಲಿಕ್ಕೆ ಸಕಲ ಸಿದ್ಧತೆಗಳು ಮಾಡ್ಕೊಳ್ತಾರೆ. ಸಿದ್ಧತೆ ಮಾಡ್ಕೊಂಡು ಇನ್ನೇನು ಮದುವೆ ಒಂದು ಮಂಟಪಕ್ಕೆ, ಮದುವೆ ದಿನ ಹತ್ರ ಬರುತ್ತೆ. ಮದುವೆ ದಿನ ಹತ್ರ ಬಂದಾಗ ಆ ಇಡೀ ಶುಭ ಕಾರ್ಯದಲ್ಲಿ
ಭಾಗವಹಿಸುವ ಸಲುವಾಗಿ ಅಥವಾ ಮದುವೆ ಮಾಡಿಕೊಳ್ಳುವ ಸಲುವಾಗಿ ನಂಬಿ ಹಣ್ಣ ಅಂತಕ್ಕಂಥದ್ದು ಸಕಲ ಸಿದ್ಧತೆಯನ್ನು ಮಾಡ್ಕೊಂಡ್ಬಿಟ್ಟು ಬರ್ತಾ ಇರ್ತಾರೆ ವಿವಾಹನ ಮಾಡಿಕೊಳ್ಳುವ ಸಲುವಾಗಿ. ಇಲ್ಲಿ ಮಣಮಂದ ಪುತ್ತೂರು ಅಂತಕ್ಕಂಥದ್ದು ಒಂದು ಮದುವೆ ಚಕ್ರ ಇರುತ್ತೆ. ಸೊ ಅಲ್ಲಿ ಬರ್ತಾ ಇರ್ತಾರೆ. ಸೊ ಬರ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನೇನೆಲ್ಲ ಆಯಿತು ಆ ಒಂದು ಏನು ವಿವಾಹ ಮಂಟಪ ಏನಿರುತ್ತೋ ವಿವಾಹ ಮಂಟಪದಲ್ಲೂ ಕೂಡ ಶಿವ ಅಂತಕ್ಕಂಥದ್ದು ಮಾರುವೇಷದಲ್ಲಿ ಶತರುದ್ಧನಾಗಿ ಬರ್ತಾನೆ. ಶತರುದ್ಧನಾಗಿ ಬಂದಂತಹ ಸಂದರ್ಭದಲ್ಲಿ ಏನೇನೆಲ್ಲ ಆ ಒಂದು ಘಟನಾವಳಿಗಳು ಆಗುವ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಸ್ತುತವಾಗಿರ್ತಕ್ಕಂಥ ಒಂದು ಗದ್ಯ ಭಾಗ ಹರಲೀಲೆ ಅಂತಕ್ಕಂಥದ್ದು. ಈ ಒಂದು ಗದ್ಯ ಭಾಗದ ಮುಖಾಂತರವಾಗಿ ಆ ಕಥೆಯನ್ನು ನಾವು ಅಧ್ಯಯನವನ್ನ ಮಾಡಬಹುದು. ನೋಡ್ಕೊಳ್ಳಿ, ಪ್ರವೇಶ. ಕವಿ ಹರಿಹರನು ನಿರ್ಮಿಸಿರುವ ಶಿವಗಣ ಪ್ರಪಂಚ ವಿಶಾಲವೂ ವೈವಿಧ್ಯಮಯವೂ ಆಗಿದೆ. ಶರಣರಲ್ಲಿ ಮುಗ್ಧರು, ಕವಿಗಳು, ವಿವಿಧ ವೃತ್ತಿಯವರು, ಜನಸಾಮಾನ್ಯರು ಇದ್ದಾರೆ. ಬಗೆ ಬಗೆಯಾಗಿ ದೇವಲೋಕ ಪ್ರವೇಶಿಸಿದವರಿದ್ದಾರೆ. ಮಾನವೀಯ ಪ್ರವೃತ್ತಿಗಳನ್ನ ಆಧ್ಯಾತ್ಮಿಕಕ್ಕೆ ತಿರುಗಿಸಿದ ದೃಷ್ಟಿ ಅವರಿಗೆಲ್ಲ ಸಾಮಾನ್ಯ ಅಂಶ. ಶಿವಶರಣರ ಬಾಳನ್ನ ಕವಿ ಉತ್ಸಾಹದಿಂದ ತಲ್ಲೀನತೆಯಿಂದ ಶಿವಣಿಸಿದ್ದಾನೆ. ಅವುಗಳಲ್ಲಿಯ ದರ್ಶನ ಮಾಡುವ ಮಾನವನ ಬದುಕಿಗೆ ದಾರಿದೀಪ. ಹರಿಹರ ರಗಳೆಗಳೆಲ್ಲ ಬಸವರಾಜ ದೇವರ ರಗಳೆ ಮತ್ತು ನಂಬಿಯಣ್ಣನ ರಗಳೆ ಮಹತ್ವದ ಕೃತಿಗಳು. ಶಿವನು ವೃದ್ಧ ವೇಷಧಾರಿಯಾಗಿ ಬಂದು ತನ್ನ ಭಕ್ತನಾದ ನಂಬಿಯಣ್ಣನನ್ನ ಇಕ್ಕಟ್ಟಿಗೆ ಸಿಲುಕಿಸಿದ ಕಥಾ ಸಂದರ್ಭ ಇಲ್ಲಿಯದು. ತನ್ನ ಭಕ್ತನಾಗಿರ್ತಕ್ಕಂತಹ ನಂಬಿಯಣ್ಣ ಮೂಲತಃ ಅವನು ಪುಷ್ಪದತ್ತ, ಶಿವನ ಗಣಾಧೀಶರಲ್ಲಿ ಒಬ್ಬರಾಗಿರ್ತಕ್ಕಂಥನು. ಅಂತಹ ಪುಷ್ಪದತ್ತ ಭೂಲೋಕದಲ್ಲಿ ನಂಬಿ ಅಂತಕ್ಕಂಥದ್ದು ನಾಮದಿಂದ ಹುಟ್ಟಿದ್ದಾನೆ. ಸೊ ಅಂತವನು ಮದುವೆಯ ಸಮಾರಂಭದಲ್ಲಿ ಏನೇನೆಲ್ಲ ಪವಾಡಗಳು ಆಯ್ತು ಅನ್ನೋದೇ ಪ್ರಸ್ತುತ ಗದ್ಯ ಭಾಗದ ಒಂದು ಕಥಾ ವಸ್ತು. ನೋಡೋಣ, ಈಗ ಕಥೆ ಬರ್ತಾ ಇದೆ. ಇಂದು ಮಣಮಂದ ಪುತ್ತೂರಿಗೆ ನಡೆಯುತ್ತ ಮೇರೆ ಕುಂತೋರು ನೋಯ್ತೊಂದು ಭಿನ್ನಪಂ ಇತ್ತೇರಿ ದೇವ ಲಗ್ನದ ಮುಹೂರ್ತಂ ವರವಂ ವನದೊಳಗೆ ದೇವ ಸುಖದಿಂದ ಇರ್ಪ ಈ ಊರ ವನದೊಳಗೆ ಏನೇ ತಿರುಗಿ ನಡೆದುದಾವನದತ್ತ ಮುಂತಾಗಿ ತನಗೆ ಮುಯ್ಯಾನಂತ ಆನಂದಮಯರಾಗಿ ಬಂದು ವನಮಂ ಕೊಕ್ಕು ಮಿಕ್ಕ ಸಂತೋಷದಿ ಮುಂದೆ ಸಿಂಹಾಸನಂ ಇಕ್ಕಲು ವಿಲಾಸದಿಂ ದೆಸೆಯೇ ಕುಳ್ಳಿರ್ದನ ಸುಕುಮಾರ ಸೌಂದರಂ ವಸುದೆ ಕೊಕ್ಕುವ ಮರ್ತ್ಯ ಮಂಡಲದ ಪುರಂದರ ಮುಗಿದಿರ್ದ ನೈಜಲೆಗಳಂ ಜೋಡುತ್ತಂ ಮಿಗೆ ಬಳಲುವ ಚಕೋರಂಗಳಂ ಕಾಣುತ್ತಂ ರಸಪಳಗಳಂ ಅರಸುತ್ತಿರ್ಪ ಶುಕನೀಕರಮಂ ಹೊಸ ಪೂವಲ್ ಎಳಸುತ್ತಿರ್ಪ ಮಧುಕರ ಪ್ರಕರಮಂ ನೋಡುತ್ತಂ ಕೊಂಡಾಡುತ್ತಿರ್ದನ ವನದೊಳಗೆ ಆಡಿಸುತ್ತೆ ಪಾಡಿಸುತ್ತೆ ಇರ್ದನ ವನದೊಳಗೆ ಇಂದು ಮೊದಲೇ ನಲಿಯುತ್ತ ಸುಮಗ ನೊಪ್ಪಿದಂ ಸಂತಸ ವನದೊಳಗೆ ಸುಕುಮಾರ ನೊಪ್ಪಿದಂ. ಅಷ್ಟಕ್ಕಿರ್ಲಿ, ಓದ್ತೀರ ಯಾರಾದ್ರು? ಇತ್ತು ಮಣಮಂದ ಪುತ್ತೂರ್ಗೆ ನಡೆಯುತ್ತ ಮೇರೆ ಮಂತೂರುವನ್ನೇನೆಂದು ಭಿನ್ನಪವನ್ನುತ್ತ ಮೇಲೆ ದೇವಲಗ್ನದ ಮುಹೂರ್ತಂ ಬರಂ ಮನದೊಳಗೆ ದೇವ ಸುಖದಿಂ ಪೂರ ಬರದೊಳಗೆ ಎನೆ ತಿರುಗಿ ನಡೆದುದ ವನದತ್ತ ಮುಂತಾಗಿ ತನಗೆ ಆನಂದಮಯರಾಗಿ ಬಂದು ಮನಮಂ ಪಕ್ಕು ಮಿಕ್ಕು ಸಂತೋಷದಿ ಮುಂದೆ ಸಿಂಹಾಸನ ಒಕ್ಕ ವಿಲಾಸದಿಂ ದೆಸೆಯೇ ಕುಳ್ಳಿರ್ದನ ಸುಕುಮಾರ ಸೌಂದರ್ಯಂ ವಸುದೆ ಗೊಕ್ಕುವ ಮಧ್ಯಮಂಡಲ ಮುಗಿದಿರ್ದ ನೈದಿಲೆಗೊಳಗಳಂ ನೋಡುತ್ತಂ ಮಿಗೆ ಬಳಲುವ ಚಕೋರಂಗಳಂ ಕಾಣುತ್ತಂ ರಸಪಳಂಗಳ ಅರಸುತ್ತಿರ್ಪ ಶಕುನಿ ಪರಂ ಹೊಸಪೂವನರಸುತ್ತ ಮಧುಕರ ಪ್ರಕರಂ ನೋಡುತ್ತಂ ಕೊಂಡಾಡು ವನದೊಳಗೆ ಪಾಡಿಸುತ್ತ ಮಿರ್ದನ ಮನದೊಳಗೆ
ಇಂತು ಮುದಲಿ ನಲಿವುತ್ತಾರ ಸುಗಮ ನೊಪ್ಪಿದಂ ಅರಸುಗ ನೊಪ್ಪಿದಂ ಸಂತರಂ ವನದೊಳಗೆ ಸುಕುಮಾರ ನೊಪ್ಪಿದಂ. ರೈಟ್. ನೋಡ್ಕೊಳ್ಳಿ, ಒಟ್ಟಾರೆ ನಮ್ಮ ನಂಬಿಕೆ ವಿವಾಹಕ್ಕೆ ಪೂರ್ವ ಸಿದ್ಧತೆಯೊಡನೆ ತಯಾರಾಗಿ ಸಂಪೂರ್ಣವಾಗಿ ಈಗ ಮಣಮಂದ ಪುತ್ತೂರು ಅಂತಕ್ಕಂಥ ಒಂದು ವಿವಾಹ ನಡೀತಕ್ಕಂಥ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನೇನು ಆಯ್ತು ಅಂತ ಒಂದಷ್ಟು ವಿಚಾರಗಳು ಬರ್ತವೆ. ಅದಕ್ಕೆ ಪೂರ್ವಕವಾಗಿರ್ತಕ್ಕಂಥ ಒಂದು ಪದ್ಯ ಭಾಗ ರಗಳೆಯಲ್ಲಿ ಬರ್ತಕ್ಕಂಥವು ಇವು. ಇಂದು ಮಣಮಂದ ಪುತ್ತೂರಿಗೆ ನಡೆಯುತ್ತವೆ ಅಂದ್ರೆ ಇಂತು ಅಂದ್ರೆ ಹೀಗೆ. ಹೀಗೆ ಮಣಮಂದ ಪುತ್ತೂರು ಮದುವೆ ನಡೀತಕ್ಕಂಥ ಒಂದು ಸ್ಥಳಕ್ಕೆ ಹೋಗ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ ಮುಂದೋರು ಹೋಯ್ತೊಂದು ಮುಂದೆ ಹೋದಂತಹ ಸ್ವಲ್ಪ ಮುಂದೆ ಹೋದಂತಹ ಒಂದು ಸಂದರ್ಭದಲ್ಲಿ ಯಾರೋ ಒಬ್ಬ ಬರ್ತಾನೆ, ಬಂದ್ಬಿಟ್ಟು ಭಿನ್ನಪವನ್ನ ಮಾಡ್ತಾನೆ. ಭಿನ್ನಪ ಅಂದ್ರೆ ವಿಜ್ಞಾಪನೆ, ಒಂದು ವಿಜ್ಞಾಪನೆ ಅಥವಾ ಅರಿಕೆಯನ್ನ ಮಾಡ್ಕೊಂತಾನೆ. ಏನಪ್ಪ ಅಂದ್ರೆ ದೇವಲಗ್ನದ ಮುಹೂರ್ತಂ ಬರಂ ಬನದೊಳಗೆ. ಸ್ವಾಮಿ, ಒಂದು ದೇವಲಗ್ನ ಬಹುಶಃ ನಮಗೆ ಗೊತ್ತಿರೋ ಪ್ರಕಾರ ಅದು ಒಳ್ಳೆ ಶುಭ ಕಾರ್ಯಕ್ಕೆ ಶುಭ ಮುಹೂರ್ತ, ಒಂದು ಒಳ್ಳೆಯ ಕಾರ್ಯಕ್ಕೆ ಒಳ್ಳೆಯ ಮುಹೂರ್ತ ಯಾವ್ದಪ್ಪ ಅಂದ್ರೆ ದೇವಲಗ್ನ ಅಂತಕ್ಕಂಥದ್ದು. ಇನ್ನು ದೇವಲಗ್ನ ಅಂತಕ್ಕಂಥದ್ದು ಇನ್ನು ಪ್ರಾರಂಭ ಆಗಿಲ್ಲ, ಇನ್ನೇ ಸ್ವಲ್ಪತೆಗೆ ದೇವಲಗ್ನ ಅಂತಕ್ಕಂಥದ್ದು ಉತ್ತಮ ಲಗ್ನ ಪ್ರಾರಂಭ ಆಗುತ್ತೆ, ಉತ್ತಮ ಸಮಯ ಅಥವಾ ಉತ್ತಮ ಗಳಿಗೆ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಸೊ ಹಾಗಾಗಿ ಅಲ್ಲೇ ತನಕ ನೀವು ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಅರಣ್ಯಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಈ ಒಂದು ವನ ಇರುತ್ತಲ್ಲ, ಆ ವನದೊಳಗೆ ನೀವು ಇರ್ಬೇಕಂತ ಬಿಟ್ಟು ಕೇಳ್ಕೊತಿದ್ದೇನೆ. ವನದೊಳಗೆ ದೇವ ಸುಖದಿಂದ ಇರ್ಪ. ಈ ಊರ ವನದೊಳಗೆ ನೋಡಿ, ಈ ಊರಿಗೆ ಹೊಂದಿಕೊಂಡಿರ್ತಕ್ಕಂತಹ ಈ ಒಂದು ವನ ಇದೆಯಲ್ಲ, ಈ ವನದಲ್ಲಿ ಸ್ವಲ್ಪ ಸಮಯದ ಕಾಲ ತಾವುಗಳು ವಿಶ್ರಮಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂತಾನೆ. ಏನಿದ್ರಿಗೆ ನಡೆದುದ ವನದತ್ತ ಮುಂತಾಗಿ ಆಯ್ತು. ಯಾರೊಬ್ಬ ಬಂದ್ಬಿಟ್ಟು ಒಂದು ಒಳ್ಳೆ ಮುಹೂರ್ತ ಬರುವವರೆಗೂ ಈಗ ಒಂದು ವನದೊಳಗೆ ಇರ್ಬೇಕಂತ ಒಂದು ಸಲಹೆಯನ್ನು ಕೊಡ್ತಾರೋ, ಯಾಕೆ ಅದನ್ನ ವಿರೋಧ ಮಾಡಬೇಕು? ಎಲ್ಲದೂ ಕೂಡ ಒಳ್ಳೇದಕ್ಕೆ ಹೇಳ್ತಾ ಇರ್ಬೇಕಾದ್ರೆ ನಾನು ಯಾಕೆ ಅದನ್ನ ವಿರೋಧ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಮನಸ್ಪೂರ್ವಕವಾಗಿ ಒಪ್ಕೊಂಡ್ಬಿಟ್ಟು ನಮ್ಮ ನಂಬಿರ್ತಕ್ಕಂಥವ್ರು ಆ ಒಂದು ವನದೊಳಗೆ ಹೋಗ್ತಾರೆ. ತನಗೆ ಮುಯ್ಯಾನು ಆನಂದಮಯರಾಗಿ ಬಂದು ವನಮಂ ಪೊಕ್ಕು. ನೋಡಿ, ಮುಯ್ಯಾನಂತರ ಆನಂದಮಯವಾಗಿ ತುಂಬಾ ಸಂತೋಷದಿಂದ ಆ ಒಂದು ಮಾತಿಗೆ ಬೆಲೆ ಕೊಟ್ಟು ಒಪ್ಪಿಕೊಂಡು ಆ ಒಂದು ವನವನ್ನ ಪ್ರವೇಶಿಸಿ ಬಹಳ ಸಂತೋಷದಿಂದ ಕಾಲವನ್ನ ಪೊಕ್ಕು ಅಂದ್ರೆ ಪ್ರವೇಶಿಸಿ, ಪೊಕ್ಕು ಸಂತೋಷದಿಂದ ಪ್ರವೇಶವನ್ನ ಮಾಡಿದ. ಮುಂದೆ ಸಿಂಹಾಸನ ಇಕ್ಕಲು ವಿಲಾಸದಿಂ. ನೋಡಿ, ಯಾವಾಗ ಒಂದು ವನವನ್ನ ಪ್ರವೇಶವನ್ನ ಮಾಡಿದ್ದು ಆ ಒಂದು ಸಂದರ್ಭದಲ್ಲಿ ಆ ಒಂದು ನಮ್ಮ ನಂಬಿಯಣ್ಣ ಅಂತಕ್ಕಂಥನು ಕುಳಿತುಕೊಳ್ಳುವ ಸಲುವಾಗಿ ಒಂದು ಸಿಂಹಾಸನವನ್ನು ಕೂಡ ಅವರ ಒಂದು ಹಿಂಭಾಗದಲ್ಲಿ ತಂದು ಆ ಒಂದು ಸಿಂಹಾಸನವನ್ನ ಇರ್ತಾರೆ. ಅದರ ಮೇಲೆ ತುಂಬಾ ವಿಲಾಸನೆ ವೈಭೋಗದಿಂದ ಅವನು ಕೂಡ ಕೂತ್ಕೊಳ್ತಾನೆ. ದಶೆಯೇ ಕುಳ್ಳಿರ್ದನ ಸುಕುಮಾರ ಸೌಂದರ್ಯನು, ಒಂದು ರಾಜನ ಮಗನಾಗಿರೋದ್ರಿಂದ ರಾಜ ವೈಭೋಗದಿಂದ ತುಂಬಾ ಉತ್ತಮವಾಗಿ ಒಂದು ವೈಭೋಗದಿಂದ ಕೂತ್ಕೊಳ್ತಾನೆ. ವಸುದೆ ಒಪ್ಪುವ, ವಸುದೆ ಅಂದ್ರೆ ಭೂಮಿ, ವಸುದೆ ಅಂತಂದ್ರೆ ಭೂಮಿ. ಮತ್ಸ್ಯ ಮಂಡಲ ಪುರಂ. ನೋಡಿ, ಇಡೀ ಭೂಮಂಡಲಕ್ಕೆ ಒಂದು ರೀತಿಯಾಗಿ ತಿಲಕ ಪ್ರಾಯವಾಗಿರ್ತಕ್ಕಂತಹ ಅಥವಾ ನೋಡ್ಲಿಕ್ಕೆ ತುಂಬಾ ಅದ್ಭುತವಾಗಿರ್ತಕ್ಕಂತಹ ಮತ್ಸ್ಯ ಮಂಡಲ ಪುರವೆಂಬ ಇಡೀ ಭೂಮಂಡಲದಲ್ಲಿ ತುಂಬಾ ಸಿಂಗರಿಸಲ್ಪಟ್ಟಂತಹ ಅಥವಾ ತುಂಬಾ ನೋಡ್ಲಿಕ್ಕೆ ತುಂಬಾ ವೈಭೋಗಯುತವಾಗಿರ್ತಕ್ಕಂಥ ಒಂದು ವಿವಾಹ ಮಂಟಪದಲ್ಲಿ ಮುಗಿದಿದ್ದ ವಿವಾಹ ಮಂಟಪಕ್ಕೆ ಹೋಗ್ತಕ್ಕಂಥ ಇರ್ತಕ್ಕಂಥ ಸಂದರ್ಭದಲ್ಲಿ ಮುಗಿದಿದ್ದ ನೈದಿಲೆಗಳ ಮುದುಡಿಕೊಂಡಿರ್ತಕ್ಕಂತಹ ನೈದಿಲೆಗಳನ್ನ ಕೊಳಗಳು ನೋಡ್ತಾಂ. ಮುದುಡಿಕೊಂಡಿರ್ತಕ್ಕಂಥ ಒಂದು ನೈದಿಲೆಗಳನ್ನ ಅಂದ್ರೆ ಕೊಳಗಳ ಸಾಮಾನ್ಯ ನೈದಿಲೆಗಳೆಲ್ಲ ಅಳ್ಕೊಂಡಿರ್ತಾವಲ್ಲ, ಮುದುಡಿಕೊಂಡಿರ್ತವೆ. ಸೊ ಅದ್ರ ಇನ್ನು ಅರಳಿಲ್ಲ. ಸೊ ಅಂತ ಹೂಗಳನ್ನ ನೋಡ್ಕಂತ, ಯಾಕಂದ್ರೆ ಚೊಳ ವನತದಲ್ಲಿ ಎಲ್ಲ ಪರಿಸರ ಏನೇನಿದೆ, ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲರೂ ಕೂಡ ಒಂದೊಂದ್ಸಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಮೊದಲನೇದಾಗಿ ಕಾಣ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಮುದುಡಿಕೊಂಡಿರ್ತಕ್ಕಂತಹ ನೈದಿಲೆ ಹೂಗಳನ್ನ ನೋಡ್ತಾ ಇದ್ದಾರೆ. ಮಿಗೆ
ಬಳಲುವ ಚಕೋರಂಗಳಂ. ಚಕೋರ ಅಂತಂದ್ರೆ ಚಕ್ರವಾಕ ಪಕ್ಷಿ. ಚಕೋರ ಅಂತಂದ್ರೆ ಚಕ್ರವಾಗತಕ್ಕಂತಹ ಒಂದು ಪಕ್ಷಿ. ಅವುಗಳನ್ನ ನೋಡ್ತಾ ಇದ್ದಾನೆ. ಹೀಗೆ ಬಳಲುವ ಅಂತಂದ್ರೆ ತನ್ನ ಸಂಗಾತಿಯನ್ನ ಅಗಲಿದಂತಹ ಒಂದು ಚಕ್ರವಾಕ ಪಕ್ಷಿ ಅಂತಕ್ಕಂಥದ್ದು, ಮತ್ತೆ ತನ್ನ ಒಂದು ಸಂಗಾತಿಯನ್ನ ಸೇರ್ಲಿಕ್ಕೆ ತುಂಬಾ ಕಾತರದಿಂದ, ತುಂಬಾ ಸಂತೋಷದಿಂದ ಕಾಯ್ತಾ ಇರ್ತಕ್ಕಂಥ ಒಂದು ಚಕ್ರವಾಕ ಪಕ್ಷಿಯನ್ನ ನೋಡ್ತಾನೆ. ಹಾಗೆ ರಸಪಳಗನ್ ಅರಸುತ್ತಿರ್ಪ. ಶುಕ ಅಂತಂದ್ರೆ ಗಿಳಿ. ಶುಕ ಅಂತಂದ್ರೆ ಗಿಳಿ. ರಸಪಳಗಳನ್ನು ಅರಸುತ್ತಿರ್ಪ ಅಂದ್ರೆ ರಸ ಅಂತಂದ್ರೆ ತುಂಬಾ ರುಚಿಕರವಾಗಿರ್ತಕ್ಕಂತಹ ಅಥವಾ ಸ್ವಾದಿಷ್ಟಕರವಾಗಿರ್ತಕ್ಕಂತಹ ಹಣ್ಣುಗಳನ್ನ ಹುಡುಕ್ತಾ ಇರತಕ್ಕಂತಹ ಗಿಳಿಗಳನ್ನು ಕೂಡ ಶುಕನಗರಿ ಅಂತಂದ್ರೆ ಗಿಳಿಗಳನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ನೋಡ್ತಾನೆ. ಅದ್ ಜೊತೆಗೆ ಹೊಸ ಹೂವನ್ನು ಎಳಸುತ್ತಿರ್ಪ. ಹೊಸ ಹೂವನ್ನು, ಹೊಸ ಅಂತಂದ್ರೆ ಹೊಸ ಅಂತಂದ್ರೆ ಹೊಸ ಹೂವನ್ನು, ಯಾಕಂದ್ರೆ ಮಧುಕರ. ಸೊ ಇಲ್ಲಿ ಹೂವಿನಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಮಧು ಅಂತಕ್ಕಂಥದ್ದು, ಜೇನು ಅಂತಕ್ಕಂಥದ್ದು ಇರುತ್ತೆ. ಸೊ ಹೂವಿನಲ್ಲಿ ಇರ್ತಕ್ಕಂಥ ಒಂದು ಮಧುವನ್ನ ಹೀರುವ ಸಲುವಾಗಿ ಮಧುಕರ ಪ್ರಕ್ರಮ ಅಂದ್ರೆ ದುಂಬಿಗಳು ಜೇಂಕಾರವನ್ನ ಮಾಡ್ತಾ ಬರ್ತಾ ಇರ್ತಾರೆ. ಸೊ ಎಲ್ಲೆಲ್ಲಿ ಯಾವ್ಯಾವ ಹೂವುಗಳು ಅರಳಿದೆ, ಯಾವ್ಯಾವ ಹೂವಿನಲ್ಲಿ ಒಂದು ಮಧು ಅಂತಕ್ಕಂಥದ್ದು ಇದೆ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಬರ್ತಾ ಇರ್ತಕ್ಕಂತ ಒಂದು ದುಂಬಿಗಳನ್ನು ಕೂಡ ನೋಡ್ತಾನೆ. ಸೊ ಇವೆಲ್ಲವನ್ನೂ ಕೂಡ ನೋಡುತ್ತ ಕೊಂಡಾಡುತ್ತಿದ್ದನ ವನದೊಳಗೆ. ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ನೋಡ್ತಾ ಒಂದಷ್ಟು ಸಮಯವನ್ನು ಅವನು ಕಳೀತಾ ಇದ್ದಾನೆ. ಪಾಡಿಸುತ್ತಿರ್ತಾನ ವನದೊಳಗೆ. ಇಂದು ಮೊದಲೇ ನಲಿವುತ ಅರಸು ಮಗನೊಪ್ಪಿದಂ ಸಂತಸಂಬನದೊಳಗೆ ಸುಕುಮಾರ ನೊಪ್ಪಿದಂ. ಈ ರೀತಿಯಾಗಿ ಹಲವಾರು ಪ್ರಕೃತಿ ಒಂದು ವನದಲ್ಲಿ ಇರ್ತಕ್ಕಂಥ ಒಂದು ಹಲವಾರು ವಸ್ತುಗಳನ್ನ, ದೃಶ್ಯಗಳನ್ನ ನೋಡುತ್ತಾ ಒಂದು ದೇವಲಗ್ನದ ಮುಹೂರ್ತವನ್ನ ಬರುವವರೆಗೂ ಕೂಡ ಒಂದಷ್ಟು ಕಾಲವನ್ನ ಕಳೀತಾನೆ. ಮಕ್ಕಳ ಇವತ್ತಿನ ತರಗತಿ ಇಷ್ಟಕ್ಕೆ ಇರಲಿ. ನೋಡಿ, ಇವತ್ತಿಗೆ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ಕ್ವಶನ್ಸ್ ಕೇಳೋಣ, ನೋಡಿ ಇಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಂಬಿಯಣ್ಣನ ಪೂರ್ವ ಜನ್ಮದ ಹೆಸರೇನು? ಯಾರು ಹೇಳ್ತೀರಿ? ನಂಬಿಯಣ್ಣನ ಪೂರ್ವ ಜನ್ಮದ ಹೆಸರು ಪುಷ್ಪದತ್ತ. ಉತ್ತರ ಸರಿ ಇದೆ. ಹರಳೆಲೆ ಪಾಠದ ಮೂಲ ಕೃತಿ ಯಾವುದು? ಯಾವ ಪಾಠದಿಂದ, ಯಾವ ಒಂದು ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲ್ಲ? ಯಾರು ಹೇಳ್ತೀರಿ? ವೆರಿ ಗುಡ್ ಆನ್ಸರ್. ನಂಬಿಯಣ್ಣನ ಹರಳೆ. ಉತ್ತರ ಸರಿಯಾಗಿದೆ. ಗೊತ್ತಪ್ಪ. ಹಾಗೆ ಹರಳೆಲೆ ಪಾಠದ ಕವಿಯ ಹೆಸರೇನು? ಕವಿ ಯಾರು ಹೇಳ್ಪ? ಹರಿಹರ. ಉತ್ತರ ಸರಿ ಇದೆ. ಹಾಗೆ ನಮ್ಮ ವಿವಾಹಕ್ಕೆ ಸಂಪೂರ್ಣವಾಗಿ ಸನ್ನದ್ಧನಾಗಿರ್ತಕ್ಕಂತಹ ನಂಬಿಯಣ್ಣ ಎಲ್ಲಿಗೆ ಹೋಗ್ತಾ ಇದ್ದ? ಎಲ್ಲಿರ್ತಕ್ಕಂಥ ಒಂದು ವಿವಾಹಕ್ಕೆ ಹೋಗ್ತಾ ಇದ್ದ? ಮಣಮಂದ ಪುತ್ತೂರಿಗೆ ಹೋಗ್ತಾ ಇದ್ದ. ಉತ್ತರ ಸರಿ ಇದೆ. ಹಾಗೆ ಮತ್ತೊಂದು ಪ್ರಶ್ನೆ, ಯಾವ ಒಳ್ಳೆಯ ಲಗ್ನ ಬರುವವರೆಗೆ ನೀವು ವನದೊಳಗೆ ಇರ್ಬೇಕಂತ ಬಿಟ್ಟು ಹೇಳಿದ್ದು? ಯಾವ ಲಗ್ನ ಅದು? ಏನ್ ಮಾಡಿ? ದೇವಲಗ್ನ ಬರುವವರೆಗೆ. ಉತ್ತರ ಸರಿ ಇದೆ. ಹಾಗೆ ನಮ್ಮ ವನವನ್ನು ಪ್ರವೇಶಿಸಿದಂತಹ ನಂಬಿಯಣ್ಣ ವನದಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಂಡು ಸೂಕ್ಷ್ಮವಾಗಿ ಒಂದಷ್ಟು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಒಂದು ಸೊಬಗುಗಳನ್ನ, ವೈಚಿತ್ರಗಳನ್ನ ಎಲ್ಲವನ್ನು ನೋಡ್ತಾ ಹೋಗ್ತಾನೆ. ಹಾಗೆ ಗಿಳಿಗಳನ್ನು ಕೂಡ ಅಬ್ಸರ್ವ್ ಮಾಡ್ತಾನೆ ಅಂತ ಹೇಳಿದ್ರೆ, ಗಿಳಿಗಳು ಏನನ್ನ ಹುಡುಕ್ತಾ ಇದ್ವು? ಹಾಗಾದ್ರೆ ಏನ್ ಹೇಳ್ತೀವಿ? ರುಚಿಕರವಾದ ಹಣ್ಣುಗಳನ್ನು. ರೈಟ್ ಆನ್ಸರ್. ವೆರಿ ಗುಡ್. ರುಚಿಕರವಾಗಿರ್ತಕ್ಕಂತಹ ಹಣ್ಣುಗಳನ್ನ ನಮ್ಮ ಗಿಳಿಗಳು ಹುಡುಕ್ತಾ ಇದ್ವು. ಸರಿಯಾದಂತ ಉತ್ತರ. ಹಾಗೆ ದುಂಬಿಗಳು ಕೂಡ ಒಂದು ಹುಡುಕ್ತಾ ಇದ್ವು. ಹಾಗಾದ್ರೆ ಏನನ್ನ ಹುಡುಕ್ತಾ ಇದ್ವು? ಏನ್ ಹೇಳ್ತಾರೆ?
ಜೇನುಗಳು ಅದೇ ಏನನ್ನು ಹುಡುಕ್ತಾ ಇದ್ರು? ಏನ್ ಹೇಳ್ತೀರಿ ಹೇಳ್ಬ? ಹೂವಿನಲ್ಲಿರುವ ಆ ಹೊಸ ಹೂವಿನಲ್ಲಿರ್ತಕ್ಕಂತಹ ಮಧುವನ್ನ ಅಥವಾ ಜೇನನ್ನ ಹೀರುವ ಸಲುವಾಗಿ ದುಂಬಿಗಳು ಹೊಸ ಹೂವು ಎಲ್ಲೆಲ್ಲಿ ಹರಳಿದಾವೆ ಎಲ್ಲೇ ಜೇನಿದೆ ಅಂತ ಬಿಟ್ಟು ತುಂಬಾ ಉತ್ತಮವಾಗಿ ಹುಡುಕ್ತಾ ಇದ್ವು. ಮಕ್ಕಳು ಇವತ್ತಿಗೆ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೋಮ್ವರ್ಕ್ ಕೊಡ್ತೀನಿ, ಬರ್ಕಡೆ. ಹರಿಹರನ ಕಾಲ ಮತ್ತು ಸ್ಥಳ ಯಾವುದು? ಎರಡನೇದಾಗಿ ಹರಿಹರನು ರಚಿಸಿರುವ ಚಂಪು ಕಾವ್ಯ ಯಾವುದು? ಹರಿಹರನು ರಚಿಸಿರುವ ಚಂಪು ಕಾವ್ಯ ಯಾವುದು? ಎರಡನೇ ಪ್ರಶ್ನೆ. ಹಾಗೆ ಮೂರನೇ ಪ್ರಶ್ನೆ, ನಂಬಿ ಹೆಣ್ಣನ ಪೂರ್ವದ ಹೆಸರೇನು? ನಂಬೇಣ್ಣನ ಪೂರ್ವದ ಹೆಸರೇನು? ಮೂರನೇ ಪ್ರಶ್ನೆ. ಹಾಗೆ ರುದ್ರಕನಿಕೆಯರು ಯಾವ ಹೆಸರಿನಿಂದ ಜನಿಸಿದರು? ನೆಕ್ಸ್ಟ್ ಐದನೇ ಪ್ರಶ್ನೆ, ಗಿಳಿಗಳು ಏನನ್ನು ಹುಡುಕುತ್ತಿದ್ದವು? ಗಿಳಿಗಳು ಏನನ್ನು ಹುಡುಕುತ್ತಿದ್ದವು?